ಗುಜರಾತ್ ವಿರುದ್ಧ ಆರ್ಸಿಬಿಗೆ ಭರ್ಜರಿ ಜಯ. ಚಿನ್ನಸ್ವಾಮಿಯಲ್ಲಿ ನಡೆದ ಆರ್ಸಿಬಿ ವರ್ಸಸ್ ಗುಜರಾತ್ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ಗುಜರಾತ್ ವಿರುದ್ಧ ಆರ್ಸಿಬಿಗೆ ಭರ್ಜರಿ ಜಯ. ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಆರ್ಸಿಬಿ ವರ್ಸಸ್ ಗುಜರಾತ್ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ಆರ್ಸಿಬಿಯ ಆಟಗಾರರ ಅಬ್ಬರಕ್ಕೆ ಗುಜರಾತ್ ಟೈಟಾನ್ಸ್ ಧೂಳಿಪಟ ಆಗಿದ್ದಾರೆ. ವಿರೋಚಿತ ಗೆಲುವಿಗೆ ಸಾಕ್ಷಿಯಾಗಿದೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. 206 ರನ್ಗಳ ಟಾರ್ಗೆಟ್ ಅನ್ನ ಗುಜರಾತ್ ಟೈಟನ್ಸ್ ತಂಡ ನೀಡಿತ್ತು. ಮೊದಲು ಟಾಸ್ ಗೆದ್ದಂತಹ ಆರ್ಸಿಬಿ ಚೇಸಿಂಗ್ ಅನ್ನ ಚೂಸ್ ಮಾಡಿಕೊಂಡಿದ್ರು. ಮೊದಲಿಗೆ ಬ್ಯಾಟಿಂಗ್ ಮಾಡಿದಂತಹ ಜಿಟಿ ಟೀಮ್ 206 ಟಾರ್ಗೆಟ್ ಅನ್ನ ಕೊಡಲಾಗಿತ್ತು. ಆ ಟಾರ್ಗೆಟ್ ಅನ್ನ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ 81 ರನ್ಗಳನ್ನ ಬಾರಿಸಿದ್ರು. 44 ಬಾಲ್ಗಳಿಗೆ 81 ರನ್, ಅದರಲ್ಲಿ 8 ಫೋರ್ಗಳು 4 ಸಿಕ್ಸರ್ಗಳನ್ನ ಬಾರಿಸಿದ್ದು. ಇವತ್ತು ನಿಜಕ್ಕೂ ಕೂಡ ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಕೊನೆಯ ಮ್ಯಾಚ್ ಅಂದ್ರೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತಿನ ಮ್ಯಾಚನ್ನು ನೋಡಬೇಕು ಅಂತೇಳಿ ಬಂದಿದ್ರು. ಆಮೇಲೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಆ ಎಲ್ಲ ನಿರೀಕ್ಷೆಗಳಿಗೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಸಾಕ್ಷಿಯಾಗಿದೆ. ವಿರೋಚಿತ ಗೆಲುವಿಗೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗಿದೆ. 206 ರನ್ಗಳ ಟಾರ್ಗೆಟ್ ಅನ್ನ ಜಿಟಿ ಟೀಮ್ ನೀಡಿತ್ತು. ಅದನ್ನ ಆರ್ಸಿಬಿ ಬಹಳ ಈಸಿಯಾಗಿ ಗೆದ್ದು ಬೀಗಿದೆ. ಗುಜರಾತ್ ವಿರುದ್ಧ ನಡೆದಂತಹ ಆರ್ಸಿಬಿ ಪಂದ್ಯ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್. 206 ಟಾರ್ಗೆಟ್ ಇದ್ದಿದ್ದು ಪ್ರತಿಯೊಬ್ಬರು ಕೂಡ, ಅದರಲ್ಲೂ ವಿರಾಟ್ ಕೊಹ್ಲಿ ಅವರಂತೂ ಚೇಸ್ ಮಾಸ್ಟರ್. 81 ರನ್ಗಳನ್ನು ಬಾರಿಸೋದ್ರ ಮೂಲಕ, ಅದು 44 ಬಾಲ್ಗಳಿಗೆ 8 ಫೋರ್ 4 ಸಿಕ್ಸರ್ಗಳನ್ನು ಬಾರಿಸೋದ್ರ ಮೂಲಕ ಇವತ್ತಿದ್ದಂತಹ ಒಂದು ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ನೋಡಿ, ಹಾಗೆ ಇವತ್ತು ಬ್ಯಾಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ 206 ಟಾರ್ಗೆಟ್ ಅನ್ನು ಕೊಡಲಾಗಿತ್ತು. ಅದಾದ ನಂತರದಲ್ಲಿ ವಿರಾಟ್ ಕೊಹ್ಲಿ ಅವರು 44 ಬಾಲ್ಗಳಿಗೆ 81 ರನ್ ಅನ್ನು ಬಾರಿಸಿದ್ರು. ಅದರಲ್ಲಿ 8 ಫೋರ್ಗಳು 4 ಸಿಕ್ಸರ್. ಇನ್ನು ಪಡಿಕ್ಕಲ್ ಅವರು 27 ಬಾಲ್ಗಳಿಗೆ 55 ರನ್ಗಳನ್ನು ಕಲೆ ಹಾಕಿದ್ರು. ಅದರಲ್ಲಿ 2 ಫೋರ್ಗಳು ಮತ್ತು 6 ಸಿಕ್ಸರ್ಸ್. ಅದರ ಜೊತೆಗೆ ಉಳಿದಂತೆ ಇವರಿಬ್ಬರ ಆಟವನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲರೂ ಕೂಡ ಓಕೆ ಅನ್ನೋ ರೇಂಜಿಗೆ ಆಡಿದರು. ಬಟ್ ಒಂದು ರೀತಿಯಾದಂಥ ಕ್ರೂಷಿಯಲ್ ಮ್ಯಾಚ್ ಸಹಜವಾಗಿ, ಯಾಕಂತಂದರೆ ಅದರಲ್ಲೂ ಹೋಮ್ ಗ್ರೌಂಡ್ನಲ್ಲಿ ಇದ್ದಂತಹ ಮ್ಯಾಚು, ಅದರಲ್ಲೂ ಬೆಂಗಳೂರಲ್ಲಿ ಕೊನೆಯ ಮ್ಯಾಚ್ ಇವತ್ತಿದ್ದು ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಮ್ಯಾಚನ್ನು ನೋಡಬೇಕು ಅಂತೇಳಿ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಬಂದಿದ್ದರು. ಅದೇ ರೀತಿಯಾಗಿ ಬಂದಂತಹ ಕ್ರಿಕೆಟ್ ಪ್ರೇಮಿಗಳಿಗೆ ವಿರಾಟ್ ಕೊಹ್ಲಿ ಅವರು ನಿರಾಸೆ ಮಾಡಿಲ್ಲ. 81 ರನ್ಗಳನ್ನು ಬಾರಿಸಿದ್ದಾರೆ. 44 ಬಾಲ್ಗೆ 8 ಫೋರ್ 6 ಸಿಕ್ಸ್. ನೋಡಿ, IPL 2026ರ 34ನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಇವತ್ತು ನಡೆದಿರೋದು. ಗುಜರಾತ್ ಟೈಟಾನ್ಸ್ ತಂಡದ ಯುವ ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಅತ್ಯದ್ಭುತ ಶತಕವನ್ನು ಬಾರಿಸೋದ್ರ ಮೂಲಕ ತಂಡವನ್ನು ಬೃಹತ್ ಮೊತ್ತಕ್ಕೆ ತೆಗೆದುಕೊಂಡು ಹೋದ್ರು ಮ್ಯಾಚ್ನ. ಒಂದು ರೀತಿಯಾದಂಥ ಒಳ್ಳೆ ಓಪನಿಂಗ್ ಸಿಕ್ಕಿದ್ದು. ಆದರೆ ಸುದರ್ಶನ್ ಶತಕ ಬಾರಿಸೋದಕ್ಕೆ ಅನುವು ಮಾಡಿಕೊಟ್ಟಂಥ RCB IPLನಲ್ಲಿ ಒಂದು ರೀತಿ ಬೇಡದ ದಾಖಲೆಯೊಂದನ್ನು ಕೂಡ ತನ್ನ ಖಾತೆಗೆ ಹಾಕ್ಕೊಂಡಿದೆ. ಸಾಯಿ ಸುದರ್ಶನ್ RCB ವಿರುದ್ಧ 58 ಬಾಲ್ಗಳಲ್ಲಿ 100 ರನ್ನನ್ನು ಗಳಿಸಿದ್ರು. ಅವರ ಈ ಶತಕದ ಇನ್ನಿಂಗ್ಸ್ನಲ್ಲಿ 11 ಬೌಂಡ್ರಿ ಮತ್ತು 5 ಸಿಕ್ಸರ್ಗಳು ಸೇರಿದ್ವು. ಇದರೊಂದಿಗೆ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಿಟ್ಟುಕೊಟ್ಟ ತಂಡ ಅನ್ನುವಂಥ ಅನಗತ್ಯ ದಾಖಲೆಗೂ ಕೂಡ RCB ಕೊರಳೊಡ್ಡಿದೆ. ಅಪಾರ್ಟ್ ಫ್ರಮ್ ದಟ್, ಸಾಯಿ ಸುದರ್ಶನ್ ಅವರು ಸೆಂಚುರಿ ಬಾರಿಸೋದ್ರ ಮೂಲಕ ಅತ್ಯದ್ಭುತ ಪ್ರದರ್ಶನ ನೀಡಿದರು. ಇತ್ತ ಟಾರ್ಗೆಟ್ ಬೆನ್ನತ್ತಿದಂತಹ RCB ತಂಡದ ಆಟಗಾರರು ಕೂಡ ಒಳ್ಳೆ ರೀತಿಯಾದಂಥ ಪರ್ಫಾರ್ಮ್ ಮಾಡಿದ್ರು.
ಒಳ್ಳೆ ರೀತಿಯಾದಂಥ ಬ್ಯಾಟಿಂಗು, ಅದರಲ್ಲೂ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರು 81 ರನ್ 44 ಬಾಲ್ಗೆ. ಸಾಯಿ ಸುದರ್ಶನ್ ಅವರು ಕೂಡ 58 ಬಾಲ್ಗಳಲ್ಲಿ 100 ರನ್ ಸೆಂಚುರಿ ಬಾರಿಸಿದ್ದು, ಅದರಲ್ಲಿ 11 ಬೌಂಡ್ರಿ ಮತ್ತು 5 ಸಿಕ್ಸರ್. ಸಾಯಿ ಸುದರ್ಶನ್ ಅವರ ಶತಕ ಏನಿದೆ RCB ವಿರುದ್ಧ ಅದೊಂದು ಬೇಡದ ದಾಖಲೆ ಆ್ಯಕ್ಚುಲಿ. ಬಟ್ ಅದನ್ನು ಹೊರತುಪಡಿಸಿದ್ರೆ ಇವತ್ತಿನ ಮ್ಯಾಚ್, ಅದರಲ್ಲೂ ಹೇಳಿ ಕೇಳಿ ಚಿನ್ನಸ್ವಾಮಿಯಲ್ಲಿ ಹೋಮ್ ಗ್ರೌಂಡ್ನಲ್ಲಿ ಕೊನೆಯ ಮ್ಯಾಚ್ ಆಗಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಮ್ಯಾಚಿಗೆ ಬೇರೆ ಬೇರೆ ಭಾಗದಿಂದ ಎಲ್ಲರೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಬಂದಿದ್ದರು.